ಅಲ್ಲಿದೆ ಮತ್ತು ನಿಮಗೆ ಕೊಡಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಚಾರಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಐ ಹೋಪ್ ನೀವೆಲ್ಲ ಸೂಪರಾಗಿರ್ತೀರಾ ಅಂತ. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಚಿಂಟು 3 ಜನ ಹೊರಗಡೆ ಲಂಚಿಗೋಸ್ಕರ ಹೋಗೋಣ ಅಂತ ನಾವು ರೆಡಿಯಾಗಿದ್ದೀವಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಇವತ್ತು? ಎಸ್, ಹೋಗೋಣ ಅಂತೇಳಿ ಲಂಚಿಗೆ ರೆಡಿಯಾಗಿದ್ದೀವಿ. ಸೊ ಬನ್ನಿ ಎಲ್ಲ ಹೋಗೋಣ. ಡೋರೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ನಾನು ಪೂಜೆ ಮಾಡಿದ್ದೀನಿ. ಹೇಗೆ ಪೂಜೆ ಮಾಡಿದ್ದೀನಿ ನೋಡಿ, ಲೈಟಾಗಿ ತೋರಿಸ್ತೀನಿ ನಿಮಗೆ. ತುಂಬ ಇದ್ರಲ್ಲಿ ಹಾಯ್ ಮತ್ತು ಇವತ್ತು ಊಟಕ್ಕೆ ಕರ್ಕೊಂಡು ಹೋಗ್ತಿರೋ ಉದ್ದೇಶ ಏನಂದ್ರೆ ಗೈಸ್, ಏನೂ ಇಲ್ಲ. ನಾನೇನೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಂತ ಕರ್ಕೊಂಡು ಹೋಗ್ತಿರೋದು. ಅದೇ ಅವ್ರು ಚಿಕ್ಕಮಂಗ್ಳೂರು ಅಲ್ಲಿ ಇಲ್ಲಿ ಸುತ್ತಕ್ಕಾದ್ರೆ ಪಟ್ ಅಂತ ರೆಡಿ ಆಗಿಬಿಡ್ತಾರೆ ಅವ್ರ ಫ್ರೆಂಡ್, ಅವರ ಕಸಿನ್ ಬ್ರದರ್ಸ್ ಜೊತೆ ಅಲ್ಲ. ಮತ್ತು ನನ್ನ ಜೊತೆ ಊಟಕ್ಕೆ ಕರ್ಕೊಂಡು ಏನಕ್ಕೆ ಬೇಡ ಬಿಡು, ನೆಕ್ಸ್ಟ್ ಹೋಗೋಣ ಹಂಗೆ ಹಿಂಗೆ ಅಂತಾರೆ. ಬೇಡ ಅಂದಿದ್ದು ಸಂಜೆಗೆ ಹೋಗೋಣ ಅಂದ್ರೆ ನನಗೆ ಏನು ಗೊತ್ತಾ, ಸಂಜೆ ಟೈಮ್ ನಾನ್ ವೆಜ್ ತಿಂದ್ಬಿಟ್ರೆ ಒಂಥರ ಅನ್ಕಂಫರ್ಟಬಲ್. ಏನಂದ್ರೆ ಸಂಜೆ ಟೈಮು ನಾವು ಮಲ್ಕೊಂಡ್ಬಿಡ್ತೀವಲ್ಲ, ಸೊ ಅವಾಗ ಅದು ಡೈಜೆಷನ್ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಅಂತಲ್ಲ, ಎಲ್ರಿಗೂ ಹಾಗೇನೆ. ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನೈಟ್ ಟೈಮು ನಾನ್ ವೆಜ್ ತಿಂದೇ ಇರೋಂಗೆ. ಲಂಚ್ ಟೈಮ್ ಮಾತ್ರ ಸರಿಯಾಗಿ ತಿಂತೀನಿ, ಯಾಕೆಂದರೆ ನಾವು ಅವಾಗ ಆ್ಯಕ್ಟಿವ್ ಆಗಿರ್ತೀವಿ, ಮಲ್ಕೊಳ್ಳಲ್ಲ ಅಲ್ವಾ. ಸೊ ಹಂಗಾಗಿ ನೀವು ಅಷ್ಟೇ ನಾನ್ ವೆಜ್ ಏನಾದ್ರು ತಿಂದರೆ ನೈಟ್ ಟೈಮ್ ತಿನ್ನಕ್ಕೆ ಹೋಗ್ಬಿಡಿ, ಲಂಚ್ ಟೈಮಲ್ಲಿ ತಿನ್ನಿ. ಅಂದರೆ ತುಂಬ ಆ್ಯಕ್ಟಿವ್ ಇರೋ ಟೈಮಲ್ಲಿ ತಿಂದಷ್ಟು ನಮಗೆ ನಮ್ಮ ಬಾಡಿಗೆ ಅದು ಎನರ್ಜಿ ಪ್ಲಸ್ ಏನದು ಡೈಜೆಷನ್ ಕೂಡ ಆಗುತ್ತೆ. ಸುಮ್ಮನೆ ಆಮೇಲೆ ಅದು ಡೈಜೆಷನ್ ಆಗಿಲ್ಲ ಅಂದರೆ ಕೊಬ್ಬಿಗೆ ಕನ್ವರ್ಟ್ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಹೇಳ್ತಾ ಇರೋದು. ಸೊ ಬನ್ನಿ ಊಟಕ್ಕೆ ಹೋಗೋಣ. ನಾನು ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ತುಂಬ ಇಷ್ಟಪಡ್ತೀನಿ, ಬಟ್ ಇವತ್ತು ಯಾಕೋ ಚಿಕನ್ ಬಿರಿಯಾನಿ ಇಷ್ಟ ಆಗ್ತಿದೆ. ನನಗೆ ಏನು ಕೇಳಿದ್ರು ಇಸ್ಕೊಡೋದೇ ಶ್ರೀನೇ. ನಾನು ಏನು ಕೇಳಿದ್ರು ಇಸ್ಕೊಡ್ತಾರೆ, ಅದು ಇದು ಅಂತೆಲ್ಲ ಏನಿಲ್ಲ. ಇನ್ನೊಂದು ಸರ್ಪ್ರೈಸ್ ಅಂತ ಅಂದರೆ, ನನಗೆ ಇವತ್ತು ಶ್ರೀ ಏನೋ ಒಂದು ಕೊಡಿಸ್ತಿದ್ದಾರೆ. ಅದನ್ನು ಹೇಳ್ತೀನಿ, ಅದೆಲ್ಲ ತೋರಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅದು ಚಿಕ್ಕ ಐಟಮ್, ಚಿಕ್ಕದಾಗಲಿ ದೊಡ್ಡದಾಗಲಿ ನಾನು ಬ್ಲಾಗ್ ಮಾಡ್ತಿರೋದ್ರಿಂದ ನಿಮ್ಮೆಲ್ಲರತ್ರನೂ ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ನನಗೆ ಬಿರಿಯಾನಿ ತಿನ್ನಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದು? ಬಿರಿಯಾನಿ ಅದಲ್ಲ, ಫಸ್ಟು ಬಿರಿಯಾನಿ
ಬೆಹರೂಸ್ ಬಿರಿಯಾನಿಗೆ ಹೋಗೋಣ ಅಂತಿದ್ದೆ. ಸೊ location ಸಿಗ್ಲಿಲ್ಲ. ಲೊಕೇಶನ್ನೇ ಸಿಕ್ಕಲಿಲ್ಲ. ಸೊ ಹಂಗಾಗಿ ನಮ್ಮ ಮಮ್ಮಿ ಮನೆ ಬ್ಯಾಕ್ ಸೈಡ್ ಇರೋವಂಥ ಬಿರಿಯಾನಿ ಪ್ಯಾರಡೈಸ್ಗೆ ಹೋಗಿದ್ವಿ. ಒಂಥರ ಚೆನ್ನಾಗಿತ್ತು. ಟೇಸ್ಟಾಗಿತ್ತು, ಹೆವಿ ಆಯಿತು ಸ್ವಲ್ಪ. ಫೈನಲಿ ಬಿರಿಯಾನಿ ಕೊಡಿಸ್ಬಿಟ್ರೆ ರೈಜಿ. ಗೈಸ್ ನಾವು ನೆನೆನೇ ತೊಗೊಳ್ಬೇಕಾಗಿತ್ತು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮುದ್ದು ಅಂತ ಹೇಳ್ತೀನಿ. ಈ ವ್ಲಾಗ್ ಯಾರೆಲ್ಲ ನಾನು ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ. ಆ್ಯಂಡ್ ಆಂಟಿಲ್ ದೆನ್ ಟೇಕ್ ಕೇರ್, ಬೈ, ಲವ್ ಯು ಆಲ್ ಗೈಸ್. ಇನ್ನೊಂದೇನೆಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ವ್ಲಾಗ್ ನೋಡ್ತಾ ಇರಿ ಕಂಟಿನ್ಯೂಸ್ ಅಂತ ಹೇಳ್ತಾ ಲೈಕ್ ಮಾಡೋದು